ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ದೊರೆ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಹತ್ರ ನಂದು ಡೈಲಿ ಮೇಕಪ್ ಹೇಗೆ ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಕೂಡ ನಾನು ಇಲ್ಲಿ ಅಮ್ಮನ ಮನೇಲಿ ಇರೋದ್ರಿಂದ ಏನೂ ತಂದಿಲ್ಲ ಪ್ರಾಡಕ್ಟ್ಸು. ಅಮ್ಮನ ಮನೆಯಲ್ಲೇ ಸ್ವಲ್ಪ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದಾಗ ಇಲ್ಲಿ ರೆಡಿ ಆಗೋಕ್ಕೆ ಇಲ್ಲೊಂದು ಸ್ವಲ್ಪ ಇಟ್ಟಿದ್ದೀನಿ, ನಮ್ಮ ಮನೇಲಿ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲೇ ಹೆಂಗೆ ರೆಡಿ ಆಗೋದು ಅಂತ ನೋಡೋಣ ಅಂತ. ಯಾಕಂದರೆ ನಾನೇನು ಜಾಸ್ತಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ, ಮತ್ತು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ. ನಾರ್ಮಲ್ ಆಗಿ ಎಲ್ಲರೂ ಸಿಂಪಲ್ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಹೆಂಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಈಗ ಮುಖ ಎಲ್ಲ ನೀಟಾಗಿ ತೊಳ್ಕೊಂಬಂದ್ಮೇಲೆ ನಾನು ಯೂಸ್ ಮಾಡೋದು ನಿವಿಯಾ ಸಾಫ್ಟ್. ಇದ್ರದ್ದು ನಾನು ನಮ್ಮ ಮನೇಲಿ ಒಂದು ಡಬ್ಬ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದಾಗ ರೆಡಿ ಆಗ್ತಾ ಇರ್ತೀನಲ್ಲ ಅಂತ ಅಂದ್ಬಿಟ್ಟು ಈ ಥರದ್ದು ತೊಗೊಂಡಿದ್ದೀನಿ ನಾನು. ಅದನ್ನು ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಕೋತೀನಿ ಡೈಲಿ. ಜಾಸ್ತಿ ಹಾಕಿದ್ರೆ ನನ್ನ ಫೇಸು ಎಣ್ಣೆ ಥರ ಆಗ್ಬಿಡುತ್ತೆ ನೋಡಿ. ಇವಳುನು ನಾನು ಏನೇನು ಹಾಕೋತೀನಿ ಎಲ್ಲನೂ ನನಗೆ ಎಲ್ಲ ಕೊಡಬೇಕು ಅವಳಿಗೆ. ನಾನು ಹಚ್ಕೋವಿ ನಾವು ನಾನು ಇನ್ನು ಮೇಕಪ್ ಹಾಕೊಳ್ಳಲ್ಲ, ಲಿಪ್ಸ್ಟಿಕ್ ಹಾಕೋತ್ಯಾ? ಕುಡಿಲೆ ಏನಕ್ಕೆ? ಸುಮ್ಮನಿರು ಕಂದಮ್ಮ, ಏನು ಮಾಡಕ್ ಬಿಡಲ್ಲ ಗಾಯ್ಸ್. ಮಾಯಿಶ್ಚರೈಸರ್ನ ಎಲ್ಲ ಕಡೆ ನೀಟಾಗಿ ಹಚ್ಕೊಂಡೆ. ಸೊ ಈ ಬ್ಯಾಗ್ ನಮ್ಮ ಅಮ್ಮನೇ ಹೊಲ್ಕೊಂಬಂದಿರೋದು ನನಗೋಸ್ಕರ. ಅಮ್ಮ ಒಂದು ದೊಡ್ಡ ಬ್ಯಾಗ್ ಹೊರ್ಕೊಬಂದು ಕೊಡಮ್ಮ, ನನ್ನ ಮೇಕಪ್ದೆಲ್ಲ ಹಾಕಿಟ್ಕೋಬೇಕು ಅಂತ ಅಂದಿದ್ದಕ್ಕೆ ನಮ್ಮ ಅಮ್ಮನೇ ಪಾಪ ಅವ್ರ ಕೆಲ್ಸದಿಂದ ಹೊಲ್ಕೊಂಬಂದು ಕೊಡ್ತು. ಬಟ್ ಇದನ್ನ ಅವಾಗ ಹಾಕೋತಾ ಇದ್ದೆ, ಬಟ್ ಇವಾಗ ಹಾಕೊಳ್ಳಲ್ಲ, ರೇರ್ ಆಗೈತೆ. ಇವಾಗ ಯೂಸ್ ಮಾಡ್ತಾ ಇರೋದು ಲ್ಯಾಕ್ಮೆ 925 ಇದನ್ನ ಹಚ್ಕೋತೀನಿ. ಇವಳನ್ನ ನೋಡಿ, ಇವಳು ಕತ್ತೇನೆ. ಮಾಯಿಶ್ಚರೈಸರ್ನೆಲ್ಲ ಎತ್ಕೊಂಡು, ಅಯ್ಯೋ ಅದು ಏನು ಅನ್ಕೊಂಡಿದ್ಯಾ ಅದನ್ನ? ಏನು ವಿಡಿಯೋ ಮಾಡಕ್ ಬಿಡಲ್ಲ. ಇದು ಶೇಡ್ ಬಂದು 02 ಹನಿ ನಾನು ಯೂಸ್ ಮಾಡೋದು, ಅಂದರೆ ಮೀಡಿಯಮ್ ಸ್ಕಿನ್ ಟೋನ್ದು. ನಾನೇನು ಫುಲ್ ಫೇರ್ ಆಗಿಲ್ಲ. ಲೈಟಾಗಿ ಹಚ್ಕೋತೀನಿ. ಕೈಯಲ್ಲೇ ಬ್ಲೆಂಡ್ ಮಾಡ್ಕೋತೀನಿ. ಒಂದೊಂದ್ಸತಿ ಕೈಯಲ್ಲಿ ಫುಲ್ ನೀಟಾಗಿ ಬ್ಲೆಂಡ್ ಮಾಡಿಬಿಟ್ಟು ಬ್ಲೆಂಡರ್ ತಗೊಂಡು ಟ್ಯಾಪ್ ಮಾಡ್ಕೋತೀನಿ. ಮಾಯಿಶ್ಚರೈಸರ್ ಹಾಕಿದ್ರೆ ಯಾವುದೇ ಫೇಸ್ಗಾದ್ರೂ ನೀಟಾಗಿ ಅಡ್ಜಸ್ಟ್ ಆಗುತ್ತೆ ಫೌಂಡೇಶನು. ಮಾಯಿಶ್ಚರೈಸರ್ ಹಚ್ಚಲಿಲ್ಲ ಅಂದರೆ ಬೂದಿ ಥರ ಪ್ಯಾಚಿ ಆಗಿಬಿಡುತ್ತೆ. ಪಕ್ಕದಲ್ಲಿ ನೋಡಿ ನನ್ನ ಮಗಳನ್ನ ಹಂಗೇನೆ. ನಾನು ವಿಡಿಯೋ ಮಾಡ್ತಾಯಿದ್ರೆ ಅವಳು ಕನ್ನಡಿ ಮುಂದೆ ಏನೆಲ್ಲ ಹಚ್ಕೊಂಡು ಕೂತೋಳೆ ಅಂತ. ನಾನು ಇನ್ನೇನು ಮಾಡೋದು, ವಿಡಿಯೋ ಮಾಡೋದಕ್ಕೆ ಡಿಸ್ಟರ್ಬ್ ಮಾಡ್ತಾಳಲ್ಲ ಅಂದ್ಬಿಟ್ಟು ಕೊಟ್ಬಿಟ್ಟಿದ್ದೀನಿ. ಇಷ್ಟೇ, ಇದೇನೇ ನನಗೆ ಸಾಕು ಫೇಸಿಗೆ. ಜಾಸ್ತಿ ಹಚ್ಕೊಂಡ್ರೆ ಮುಖ ಎಲ್ಲ ಒಂಥರ ಇದ್ರ ಥರ ಆಗ್ಬಿಡುತ್ತೆ, ಅದಕ್ಕೆ ನಾನು ಜಾಸ್ತಿ ಹಚ್ಚಲ್ಲ. ಇದನ್ನೇ ಕಣ್ಣತ್ರ ಒಂದು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ, ಸೊ ಅದಕ್ಕೆ ಇಲ್ಲಿ ಹಚ್ಕೊಬಿಡ್ತೀನಿ.
ಆದರೆ ಕನ್ನ ಹತ್ರ ಮಾತ್ರ ಬ್ಲೆಂಡರಲ್ಲೇ ಬ್ಲೆಂಡ್ ಮಾಡ್ಕೊಳ್ಳೋದು ನಾನು. ಅಮ್ಮೋ ಸಾಕಮ್ಮೋ, ಹೇಳಿರೋದು ಹಚ್ಕೊ, ಅದನ್ನ ಉಜ್ಕೊ. ಅಯ್ಯಪ್ಪ, ಕೈಗೆಲ್ಲ ಹಚ್ಕೋ, ಬರೀ ಮುಖಕ್ಕೆ ಹಚ್ಕೋಬೇಡ. ಮಾಯಿಶ್ಚರೈಸರ್ನೆಲ್ಲ ಬರೀ ಇದಕ್ಕೆ ಹಚ್ಕೊಂಡು ಬರೀ ಮುಖಕ್ಕೆ ಮಾತ್ರ ಹಾಕೊಂಡು ನೋಡಿ, ಫುಲ್ ಇದ್ದಿದ್ದು ಮಾಯಿಶ್ಚರೈಸರ್ನ ಫುಲ್ ಖಾಲಿ. ನನ್ನ ಮಗಳು ಯಪ್ಪ ಏನು ಮಾಡೋದು, ಹೊಡಿಯಂಗಿಲ್ಲ ಬೈಯಂಗಿಲ್ಲ, ಬಾಯಿ ಬಿಟ್ರೆ ಮುಚ್ಚಲ್ಲ. ಸೊ ಎಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಲೈಟ್ ಹಾಕಮೋ. ದೆನ್ ಡ್ಯಾಝಲರ್ದು ಹಾಕೊಡ್ತೀನಿ ಇರು. ಆ್ಯಕ್ಚುಲಿ ಈ ಮೇಕಪ್ದು ಇದೈತಲ್ಲ, ಇದನ್ನ ಚೆನ್ನಾಗಿತ್ತು ಈ ಬ್ರಷ್ನ. ನನ್ನ ಮಗಳು ನನ್ನ ಫ್ರೆಂಡ್ ಮನೆಗೆ ಹೋದಾಗೆಲ್ಲ ಒಂದೊಂದು ಬ್ರಷ್ ಎತ್ಕೊಬತ್ತಾಳೆ. ನನ್ನ ಫ್ರೆಂಡು ಮಂಜು ಮೇಕಪ್ ಆರ್ಟಿಸ್ಟ್ ಇದ್ದಾಳಲ್ಲ, ಅವ್ರ ಮನೆಗೆ ಹೋದಾಗೆಲ್ಲ ಒಂದೊಂದು ಬ್ರಷ್ ಎತ್ಕೊಂಬರ್ತಾಳೆ ಇವಳು. ನೀಟಾಗಿ ಪೌಡರ್ ಹಾಕೊಂಡ್ರೆ ಸೆಟ್ ಆಗುತ್ತೆ ಕಾಂಪ್ಯಾಕ್ಟ್ನ. ಲಿಪ್ಸ್ಟಿಕ್ ಹಾಕೊಂಡೆ ನಾನು. ಲಿಪ್ಸ್ಟಿಕ್ ಹಾಕೊಂಡ ನಾನು ಇದು ಹಾಕೋತೀನಿ. ಸಾಕು ಸಾಕು, ಸುಮ್ಮನಿರಪ್ಪ. ಅಮ್ಮ, ನಾನು ಹಚ್ಕೊ. ಐಬ್ರೋ ಪೆನ್ಸಿಲು, ಐಬ್ರೋ ಪೆನ್ಸಿಲ್ ತಕ್ಕೊಮ್ಮೇಲೆ ಐಬ್ರೋ ಫಿಲ್ ಮಾಡ್ಕೋತಾ ಇದ್ದೀನಿ. ನನ್ನ ಫ್ರೆಂಡ್ ನನಗೆ ಯಾವಾಗ್ಲೂ ಬೈತಾಳೆ, ಮಚ್ಚ ನಿಂಗೆ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳಕ್ಕೆ ಬರಲ್ಲ, ಸುಮ್ಮನೆ ಪೆನ್ಸಿಲ್ ತಗೊಂಡು ಬರ್ಕೊಂಡ್ಬಿಡ್ತೀಯ ಕಣೆ ಅಂತ. ಏನೋ ಗೊತ್ತಿಲ್ಲ, ಅವಳು ಮಾತ್ರ ಸಖತ್ತಾಗಿ ಫಿಲ್ ಮಾಡ್ಕೊಡ್ತಾಳೆ ನನಗೆ. ನನಗೆ ಮುಂದೆಗಡೆ ಫಿಲ್ ಮಾಡ್ಕೊಳಕ್ ಬರಲ್ಲ ಇಲ್ಲಿ. ಸಾಕು ತಕ್ಕ ಮಟ್ಟಿಗೆ ನನಗೆ. ಆಮೇಲೆ ಮಸ್ಕರನು ಕೂಡ ಡ್ಯಾಝಲರ್ದು. ನಾನು ಆ ಪೌಡರ್ ಕಾಂಪ್ಯಾಕ್ಟು ಮತ್ತು ಮಸ್ಕರನ ಡ್ಯಾಝಲರಿಂದ ತಗೊಂಡಿರೋದು. ಆ್ಯಕ್ಚುಲಿ ನನಗೆ ಐಬ್ರೋ ಫಿಲ್ಲಿಂಗು ಮತ್ತು ಐಲ್ಯಾಶಸ್ ಇದು ಮಸ್ಕರ ಹಾಕ್ಲಿಲ್ಲ ಅಂದರೆ ಎಷ್ಟೇ ಯಾವುದೇ ಕ್ರೀಮ್ ಹಾಕ್ಬಿಟ್ಟು ರೆಡಿ ಆದರೂ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೋಡ್ತಾ ಇದ್ದೀರಾ, ನನ್ನ ಮಗಳಿಗೆ ಫೋನ್ ಹಾಕೊಟ್ಟು ಬಂದಿದ್ದೀನಿ, ಅವಳ ಫೋನು. ಸೊ ಆಮೇಲೆ ಕಾಜಲ್ಲು, ಲೋಟಸ್ದು.
ಇದು ಕೂಡ ಡ್ಯಾಸಲರ್ದೆ ಕಾಂಪ್ಯಾಕ್ಟು, ಆಮೇಲೆ ಮಸ್ಕರ ಮತ್ತು ಐಲೈನರು ಎಲ್ಲನೂ ಡ್ಯಾಸಲರ್ ಇಸ್ಕೊಂಡಿರೋದು ನಾನು. ಫಿನಿಶಿಂಗ್ ಇಷ್ಟೇ ನನ್ನ ಐ ಮೇಕಪ್ಪು. ಸಿಂಪಲ್ ಫಂಕ್ಷನ್ಸ್ಗೆ ಹೋಗ್ಬೇಕಂದ್ರೆ ಇಷ್ಟೇ ರೆಡಿ ಆಗೋದ್ರು. ಇದ್ರ ಮೇಲೆ ಲಿಪ್ಸ್ಟಿಕ್ ಹಾಕಿ ಸ್ಟಿಕ್ಕರ್ ಇಕ್ಕರೆ ಮುಗೀತು. ಸ್ವಲ್ಪ ಮದುವೆಗೆ ಅಥವಾ ಗ್ರ್ಯಾಂಡ್ ಫಂಕ್ಷನ್ಸ್ಗೆ ಏನಾದರೂ ಹೋಗ್ಬೇಕು ಅಂತಂದರೆ ಇದಕ್ಕೆ ಏನೇನು ಆ್ಯಡ್ ಆಗುತ್ತಪ್ಪ ಅಂದರೆ ಐ ಶ್ಯಾಡೋ ಆ್ಯಡ್ ಆಗುತ್ತೆ, ಮತ್ತು ಸ್ವಲ್ಪ ಕನ್ಸಿಲರು ಮತ್ತು ಬ್ಲಷ್ಷು ಎಲ್ಲ ಆ್ಯಡ್ ಮಾಡ್ಕೊತೀನಿ. ನಾರ್ಮಲ್ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಇಷ್ಟೇ ನಾನು ರೆಡಿ ಆಗೋದು. ಸೊ ಇದು ಬಂದು ಗೊತ್ತಿಲ್ಲ, ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್ ಅಂತೆ. ರೆಡ್ ಹಾಕೋತಾ ಇದ್ದೀನಿ ನಾನು. ಲೈಟಾಗಿ ಹಾಕೊಂಡ್ರೆ ಸಾಕು. ಇನ್ಸೈಡ್ದು ಇದು ಶೇಡ್ ಬಂದು 18 ರೆಡ್ ಪ್ರೀಮಿಯಮ್ ಅಂತ. ಇದು ನನಗೆ ಡಾರ್ಕ್ ರೆಡ್ ಇಷ್ಟ ಆಗಲ್ಲ, ನನಗೆ ನೂಡ್ ಕಲರ್ಸೇ ಇಷ್ಟ. ಸೊ ಇಷ್ಟೇ ಲೈಟಾಗಿ. ಲಾಸ್ಟಲ್ಲಿ ಸ್ಟಿಕ್ಕರ್. ಇದನ್ನು ಕೇಳ್ತಾರೆ, ಯಾಕೆ ಯಾವಾಗಲೂ ಯಾವ ಡ್ರೆಸ್ ಹಾಕೊಂಡ್ರು ಬ್ಲ್ಯಾಕ್ ಕಲರೇ ಹಾಕೊಂತೀಯ ಅಂತ. ನನಗೇನೋ ಬೇರೆ ಕಲರ್ ಇಟ್ಕೊಂಡ್ರೆ ಬೊಟ್ಟು ಇಟ್ಟಂಗೆ ಅನ್ಸಲ್ಲ, ನನ್ನ ಫೇಸಿಗೆ ಕಾಣೋದೇ ಇಲ್ಲ. ಅದು ಬೇರೆ ನಾನು ಚಿಕ್ಕ ಸೈಜ್ ಬೇರೆ ಇಟ್ಕೋತೀನಲ್ವಾ, ಸೊ ಬ್ಲ್ಯಾಕ್ ಬಿಟ್ರೆ ನನ್ನ ಫೇಸಿಗೆ ಯಾವುದು ಕಾಣೋದೇ ಇಲ್ಲ. ಅದಕ್ಕೆ ನಾನು ಒಂಥರ ಬ್ಲ್ಯಾಕೇ ಎದ್ದಿ ಕಾಣೋದು ನನಗೆ. ಸೊ ಇಷ್ಟೇ ಸಿಂಪಲ್ ಮೇಕಪ್. ಡೈಲಿ ಕೂಡ ರೆಡಿ ಆಗೋದು ಇಷ್ಟೇ. ಅಂದರೆ ದಿನಾಗ್ಲೂ ನನ್ನ ಮುಖ ಬೆಳಗ್ಗೆ ಮನೇಲಿ ಇದ್ಬಿಟ್ರೆ, ನಮ್ಮ ಹಸ್ಬೆಂಡ್ ಮನೇಲಿ ಇದ್ಬಿಟ್ರಂತೂ ಹೇಳಕ್ಕೆ ಆಗಲ್ಲ. ಮುಖ ತೊಳೆದ್ರೆ ತೊಳಿತೀನಿ, ಇಲ್ಲ ಅಂದರೆ ಇಲ್ಲ. ದಿನಾಗ್ಲೂ ಏನು ರೆಡಿ ಆಗಲ್ಲ. ಅಕಸ್ಮಾತ್ ಏನಾದರೂ ಇದಾದ್ರೂ ಫೇರ್ ಆ್ಯಂಡ್ ಲವ್ಲಿ ಹಚ್ಕೋತೀನಿ, ಇದು ಮಾಡ್ಕೋತೀನಿ, ಬೊಟ್ಟಿಟ್ಕೋತೀನಿ ಅಷ್ಟೇನೆ. ದಿನ ಅಲ್ಲಿ ಮುಖ ತೊಳೆಯೋದೇ 1 ಗಂಟೆ ಆಗುತ್ತೆ. ಎಲ್ಲ ಕೆಲಸನೂ ಮುಗಿಸಿ ಬ್ರಷ್ ಮಾಡ್ಕೊಂಡು ತಿನ್ಬಿಡ್ತೀನಿ ಅಷ್ಟೇನೆ. ಮಾತ್ರೆ ನುಂಗಿರ್ತೀನಲ್ಲ ಥೈರಾಯ್ಡ್ದು, ಸೊ ಬ್ರಷ್ ಮಾಡ್ಕೊಂಡು ಟಿಫನ್ ತಿನ್ಬಿಡ್ತೀನಿ. ಆಮೇಲೆ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಾದ್ಮೇಲೆ ಒಟ್ಟಿಗೆ ಮೈ ತೊಳ್ಕೊಂಡು ರೆಡಿ ಆಗ್ತೀನಿ. ರೆಡಿ ಆದ್ರೂ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡು ಒಂದು ಬೊಟ್ಟಿಟ್ಕೋತೀನಿ. ಮಾಯಿಶ್ಚರೈಸರ್ ಮಾತ್ರ ದಿನ ಹಚ್ಕೋತೀನಿ. ಪಾಂಡ್ಸ್ದು ಲೈಟ್ ಮಾಯಿಶ್ಚರೈಸರು ಅಲ್ಲಿ ಯೂಸ್ ಮಾಡೋದು. ಸೊ ಇಲ್ಲಿ ನಿವಿಯಾ ಇಟ್ಕೊಂಡಿದ್ದೀನಿ. ಅಂದರೆ ಇದೂ ಅವಾಗಿಂದ ಸ್ಟಾರ್ಟಿಂಗಿಂದ ನಿವಿಯಾ ಯೂಸ್ ಮಾಡ್ತಾ ಇದ್ದೆ, ಅದಕ್ಕೆ ಇಲ್ಲಿ ಇದನ್ನ ಇಟ್ಟಿದ್ದೀನಿ ಅಷ್ಟೇ. ಇದೇ ನನ್ನ ಸಿಂಪಲ್ ಮೇಕಪ್. ಹೇಗಿದೆ, ಇಷ್ಟ ಆಯ್ತಾ ಕಮೆಂಟ್ ಮಾಡಿ. ಸ್ಯಾರಿ ಹಾಕೊಂಡು ತೋರಿಸ್ತೀನಿ. ಸ್ಯಾರಿ ಹಾಕೊಳ್ಳೋಣ ಅಂತ ಇಟ್ಟಿಟ್ಕೊಂಡಿದ್ದೀನಿ. ಸ್ಯಾರಿ ಹಾಕೊಂಡು ಹೇಗಿದೆ ಅಂತ ಹೇಳಿ ಆಯ್ತಾ, ಹೇಗೆ ರೆಡಿ ಆಗಿದ್ದೀನಿ ಅಂತ. ಈ ಔಟ್ಫಿಟ್ಗೆ ನಾನು ಈ ಇಯರಿಂಗ್ಸ್ನ ಮ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಮೇಕಪ್ ಕೂಡ ಚೆನ್ನಾಗಿ ಸೆಟ್ ಆಗಿದೆ. ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.
ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.